ನಾವು ಇದನ್ನು ಜುಲೈ 18, 2026 ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ವಿಕ್ರಮ್ 1 ಅನ್ನು ಜುಲೈ 18, 2026 ಎಲ್ಲಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ಅಂತಕ್ಕಂಥದ್ದು. ಆಪ್ಷನ್ ಎ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಆಪ್ಷನ್ ಬಿ ಅಬ್ದುಲ್ ಕಲಾಂ ದ್ವೀಪ ಒಡಿಸ್ಸಾ, ಆಪ್ಷನ್ ಸಿ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ತಿರುವನಂತಪುರಂ, ಆಪ್ಷನ್ ಡಿ ಕುಲಶೇಖರಪಟ್ಟಣಂ ಉಡಾವಣಾ ಕೇಂದ್ರ ತಮಿಳುನಾಡು. ಯಾವುದು ಅಂದರೆ ಆಪ್ಷನ್ ಎ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಸಿ ಹರಿಕೂಟ. ನೋಡಿ, ಇದನ್ನು ಉಡಾವಣೆ ಮಾಡಿದ್ದು ಯಾವ ಸಂಸ್ಥೆ ಅಂದರೆ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯು ಭಾರತದ ಮೊಟ್ಟ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ವಿಕ್ರಮ್ 1 ಅನ್ನು ಜುಲೈ 18, 2026 ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಇದು ದೇಶದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ ದೊರೆತ ಭಾರೀ ಯಶಸ್ಸಾಗಿದ್ದು ಉದ್ಯಮದಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಗಿರ್ತಕ್ಕಂಥದ್ದು. ನೋಡಿ, ಸ್ಕೈರೂಟ್ ಏರೋಸ್ಪೇಸ್ ಇದು ಹೈದರಾಬಾದ್ ಮೂಲದ ಒಂದು ಖಾಸಗಿ ಬಾಹ್ಯಾಕಾಶ ತಂತ್ರಜ್ಞಾನ ಸಂಸ್ಥೆ. ನೋಡಿ, ವಿಕ್ರಮ್ ಸಾರಾಭಾಯಿ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಕರೀತಾರೆ. ಯಾರಿಗೆ? ವಿಕ್ರಮ್ ಸಾರಾಭಾಯಿ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ. ಇನ್ಸ್ಪೇಸ್ ಅನ್ನೋದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯನ್ನು ನಿಯಂತ್ರಿಸುವ ಏಕಗವಾಕ್ಷಿ ಪ್ರಾಧಿಕಾರವಾಗಿದೆ. ಯಾವುದು? ಇನ್ಸ್ಪೇಸ್ ಸಂಸ್ಥೆ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳನ್ನು ನಿಯಂತ್ರಣ ಮಾಡುತ್ತೆ. ಬಾಹ್ಯಾಕಾಶದ ಆರ್ಥಿಕತೆ. ಭಾರತವು 2030 $45 ಬಿಲಿಯನ್ ಆರ್ಥಿಕತೆಯ ಗುರಿಯನ್ನು ಹೊಂದಿರತಕ್ಕಂಥದ್ದು. ಎಲ್ಲಿ? ಬಾಹ್ಯಾಕಾಶದಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಜುಲೈ 18, 2026 ದಿನಪತ್ರಿಕೆಗಳ ವರದಿಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಮೊಟ್ಟ ಮೊದಲ ಹೈಡ್ರೋಜನ್ ಚಾಲಿತ ರೈಲನ್ನು ಎಲ್ಲಿಂದ ಉದ್ಘಾಟಿಸಿದರು? ಎಲ್ಲಿ ಅಂದರೆ ಆಪ್ಷನ್ ಎ ಮೈಸೂರು ಕರ್ನಾಟಕ, ಆಪ್ಷನ್ ಬಿ ಜಿಂದ್ ಹರಿಯಾಣ, ಆಪ್ಷನ್ ಸಿ ಗಾಂಧಿನಗರ ಗುಜರಾತ್, ಆಪ್ಷನ್ ಡಿ ಪುರಿ ಒಡಿಸ್ಸಾ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜಿಂದ್ ಹರಿಯಾಣ ಅಂತಕ್ಕಂಥದ್ದು. ದೇಶದ ಪರಿಸರ ಸ್ನೇಹಿ ಸಾರಿಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹರಿಯಾಣದ ಜಿಂದ್ನಿಂದ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಪ್ರಧಾನಿ ಹಸಿರು ನಿಶಾನೆ ತೋರಿದ್ದಾರೆ. ಈ ತಂತ್ರಜ್ಞಾನವು ಶೂನ್ಯ ಇಂಗಾಲ ಹೊರಸೂಸುವಿಕೆ ಹೊಂದಿದ್ದು ದೇಶದ ಹಸಿರು ಇಂಧನ ನೀತಿಗೆ ಇದು ಪೂರಕವಾಗಿರ್ತಕ್ಕಂಥದ್ದು. ಏನಿದು ಹಸಿರು ಹೈಡ್ರೋಜನ್ ಅಂದರೆ ನೀರಿನ ಅಣುಗಳ ವಿದ್ಯುತ್ ವಿಭಜನೆಯಿಂದ ಉತ್ಪಾದಿಸುವ ಮಾಲಿನ್ಯರಹಿತ ಇಂಧನ. ಈ ಹೈಡ್ರೋಜನ್ ಇಂಧನ ಬಳಸಿದರೆ ಏನು ವಾಟರ್ ಮತ್ತು ಉಷ್ಣ ಮಾತ್ರ ಬಿಡುಗಡೆ ಆಗುವಂಥದ್ದು, ಪರಿಸರಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ. ನೋಡು, ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಮೊದಲ ದೇಶ ಅಂದರೆ ಅದು ಜರ್ಮನಿ ದೇಶ. ವಿಶ್ವದಲ್ಲೇ ಮೊದಲ ಬಾರಿಗೆ ಈ ಜರ್ಮನಿ ದೇಶ ಅಳವಡಿಸ್ಕೊಂಡಿದ್ದು. ಏಷ್ಯಾದಲ್ಲೇ ಮೊದಲ ಬಾರಿಗೆ ಅಂದರೆ ಅದು ನಮ್ಮ ಚೀನಾ ದೇಶ. ಯಾವುದು? ಚೀನಾ ದೇಶ. ನೆಕ್ಸ್ಟ್ ನಮ್ಮ ಭಾರತ ಇವಾಗ ಚಾಲನೆ ಮಾಡಿರ್ತಕ್ಕಂಥದ್ದು. 2030 ವೇಳೆಗೆ ನೆಟ್ ಜೀರೋ ಕಾರ್ಬನ್ ಎಮಿಷನ್ ಸಾಧಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಯಾವುದು? ಭಾರತೀಯ ರೈಲ್ವೆ. ಭಾರತದ ಮೊದಲ ಮತ್ತು ಅತ್ಯಂತ ಆಳವಾದ ಭೂಶಾಖ ಬಾವಿಗಳನ್ನು ಜಿಯೋಥರ್ಮಲ್ ವೆಲ್ಸ್ ಇತ್ತೀಚೆಗೆ ಎಲ್ಲಿ ಕಮಿಷನ್ ಮಾಡಲಾಗಿದೆ? ಎಲ್ಲಿ ಅಂದರೆ ಪುಗಾ ಕಣಿವೆ, ಲಡಾಖ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪುಗಾ ಕಣಿವೆ, ಲಡಾಖ್. ಜಿಯೋಥರ್ಮಲ್ ವೆಲ್ಸ್, ಭೂಶಾಖದ ಬಾವಿಗಳನ್ನು ಎಲ್ಲಿ ಅಗೆಯಲಾಗಿದೆ ಅಂದರೆ ಅದು ಲಡಾಖ್. ಎಲ್ಲಿ? ಯಾವ ಕಣಿವೆ? ಲಡಾಖ್ನ ಪುಗಾ ಕಣಿವೆ. ಭಾರತದ ಮೊದಲ ಭೂಶಾಖದ ಬಾವಿಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲಾಗಿದೆ. ಭೂಮಿಯ ಒಳಗಿನ ನೈಸರ್ಗಿಕ ಶಾಖವನ್ನು ಬಳಸಿಕೊಂಡು ನಿರಂತರ ನವೀಕರಿಸಬಹುದಾದ ಇಂಧನ. ಭೂಮಿಯೊಳಗಿನ ಶಾಖವನ್ನು ಬಳಸಿಕೊಂಡು ನವೀಕರಿಸಬಹುದಾದ ಇಂಧನ ಮತ್ತು ಸ್ವಚ್ಛ ವಿದ್ಯುತ್ ಉತ್ಪಾದಿಸಲು ಈ ಯೋಜನೆ ಮಹತ್ವದ್ದಾಗಿದೆ. ಭೂಶಾಖ ಶಕ್ತಿ. ಭೂಗರ್ಭ ಶಿಲಾಪಾಕದ ಶಾಖದಿಂದ ಪಡೆಯಲಾಗುವ ಇಂಧನವನ್ನು ನಾವು ಭೂಶಾಖದ ಶಕ್ತಿ ಅಂತ ಕರಿತೀವಿ. ಪುಗಾ ಕಣಿವೆಯಲ್ಲಿದೆ, ಇದು ಲಡಾಖ್ನಲ್ಲಿದೆ. ಭಾರತದಲ್ಲಿ ಅತಿ ಹೆಚ್ಚು ಭೂಶಾಖ ಸಾಮರ್ಥ್ಯ ಹೊಂದಿರುವ ತಾಣ ಯಾವುದು ಅಂದರೆ ಅದು ಪುಗಾ ಕಣಿವೆ. ಕೇಳ್ಬೋದು ಕ್ವಶನ್ನಲ್ಲಿ, ಪುಗಾ ಕಣಿವೆ ಎಲ್ಲಿ ಬರುತ್ತೆ ಅಂತ. ಅದು ಲಡಾಖ್ನಲ್ಲಿ. ONGC ಸಂಸ್ಥೆ ಈ ಯೋಜನೆಯ ಸಂಶೋಧನೆಯ ಹೊಣೆ ಹೊತ್ತ ಪ್ರಮುಖ ತೈಲ ನಿಗಮವಾಗಿರ್ತಕ್ಕಂಥದ್ದು. ಕಾರ್ಬನ್
ನ್ಯೂಟ್ರಾಲಿಟಿ. ಲಡಾಖ್ ಅನ್ನು ಪರಿಸರ ಸ್ನೇಹಿ ಮಾಡಲು ಕೈಗೊಂಡ ಪ್ರಮುಖ ಇನಿಷಿಯೇಟಿವ್ ಇದು ಯಾವುದು? ಕಾರ್ಬನ್ ನ್ಯೂಟ್ರಾಲಿಟಿ. ನೀತಿ ಆಯೋಗವು ಬಿಡುಗಡೆ ಮಾಡಿದ ಇತ್ತೀಚಿನ ಹೂಡಿಕೆ ಸ್ನೇಹಿ ಸೂಚ್ಯಂಕ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿನೆಸ್ ಇಂಡೆಕ್ಸ್ ಯಾವ ರಾಜ್ಯ ಪ್ರಥಮ ಸ್ಥಾನ ಪಡೆದಿದೆ? ಕರ್ನಾಟಕ, ಆಪ್ಷನ್ ಬಿ ಗುಜರಾತ್, ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ತಮಿಳುನಾಡು. ಯಾವುದಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಗುಜರಾತ್. ನೀತಿ ಆಯೋಗದ 2026ರ ವರದಿಯಲ್ಲಿ ಗುಜರಾತ್ ರಾಜ್ಯವು ಅತ್ಯುತ್ತಮ ಮೂಲಸೌಕರ್ಯ ಹಾಗೂ ಕೈಗಾರಿಕಾ ಸ್ನೇಹಿ ನೀತಿಗಳಿಂದ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಮಹಾರಾಷ್ಟ್ರ ಮತ್ತು ತಮಿಳುನಾಡು ನಂತರದ ಸ್ಥಾನಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ನೋಡಿ, ನೀತಿ ಆಯೋಗ ಜಾರಿಗೆ ಬಂದಿದೆ ಯಾವಾಗ? ಜನವರಿ 1, 2015ರಂದು ಯೋಜನಾ ಆಯೋಗದ ಬದಲಿಗೆ ಇದನ್ನು ಜಾರಿಗೆ ಮಾಡ್ತಾರೆ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪದನಾಮಿತ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಇಲ್ಲಿ ಗಿಫ್ಟ್ ಸಿಟಿ ಅಂತ ನಿರ್ಮಾಣ ಮಾಡ್ತಿದ್ದಾರೆ. ಗಿಫ್ಟ್ ಸಿಟಿ ಎಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಅಂದರೆ ಗುಜರಾತ್ ರಾಜ್ಯದಲ್ಲಿ. ನೆಕ್ಸ್ಟ್ ಕ್ವಶನ್ ಈಸ್ ಬಹುರಾಷ್ಟ್ರೀಯ ವಾಯುಪಡೆ ಸಮರಾಭ್ಯಾಸ ಎಕ್ಸರ್ಸೈಸ್ ಪಿಚ್ ಬ್ಲ್ಯಾಕ್ 2026. ಎಕ್ಸರ್ಸೈಸ್ ಪಿಚ್ ಬ್ಲ್ಯಾಕ್ 2026. ಬಹುರಾಷ್ಟ್ರೀಯ ವಾಯುಪಡೆ ಸಮರಾಭ್ಯಾಸ ಎಕ್ಸರ್ಸೈಸ್ ಪಿಚ್ ಬ್ಲ್ಯಾಕ್ 2026. ಎಕ್ಸರ್ಸೈಸ್ ಪಿಚ್ ಬ್ಲ್ಯಾಕ್ ಭಾಗವಹಿಸಲು ಭಾರತದ ಯಾವ ಯುದ್ಧ ವಿಮಾನಗಳನ್ನು ನಿಯೋಜಿಸಲಾಗಿದೆ? ಯಾವ ಯುದ್ಧ ವಿಮಾನಗಳನ್ನು? ಸುಖೋಯ್ 30 MKI, ತೇಜಸ್ MK1A, ಮಿರಾಜ್ 2000, ಆಪ್ಷನ್ ಬಿ ರಫೇಲ್. ಯಾವ ವಿಮಾನಗಳನ್ನು? ರಫೇಲ್ ಯುದ್ಧ ವಿಮಾನಗಳನ್ನು ಯಾವ ದೇಶದಿಂದ ತೆಗೆದುಕೊಂಡಿವಿ? ಕಮೆಂಟ್ ಮಾಡಿ. ಯಾವುದಂದರೆ ಫ್ರಾನ್ಸ್ ದೇಶ. ಆಸ್ಟ್ರೇಲಿಯಾದ ಡಾರ್ವಿನ್ನಲ್ಲಿ ನಡೆಯುತ್ತಿರುವ ಬೃಹತ್ ಸಮರಾಭ್ಯಾಸಕ್ಕೆ ಭಾರತೀಯ ವಾಯುಸೇನೆಯ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನಗಳನ್ನು ಕಳುಹಿಸಿಕೊಡಲಾಗಿದೆ. ಇದು ಮಿತ್ರ ರಾಷ್ಟ್ರಗಳ ನಡುವೆ ಜಂಟಿ ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸಲು ಅತ್ಯಂತ ಮಹತ್ವದ ವೇದಿಕೆ ಆಗಿರ್ತಕ್ಕಂಥದ್ದು. ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್ 2 ವರ್ಷಗಳಿಗೊಮ್ಮೆ ನಡೆಸುತ್ತದೆ ಯಾವುದು ಈ ಒಂದು ಯುದ್ಧಾಭ್ಯಾಸವನ್ನು? ಈ ರಫೇಲ್ ಯುದ್ಧ ವಿಮಾನಗಳು ಯಾವ ದೇಶದಿಂದ ಅಂದರೆ ಫ್ರಾನ್ಸ್ ದೇಶದನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಭಾರತದ ವಾಯುಸೇನೆಯ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಅಕ್ಟೋಬರ್ 8ರಂದು. ಪ್ರತಿ ವರ್ಷ ಅಕ್ಟೋಬರ್ 8ರಂದು ವಾಯುಸೇನೆಯ ದಿನವನ್ನು ಆಚರಣೆ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್ ಈಸ್ ಸಂಸತ್ತಿನಲ್ಲಿ ಚರ್ಚೆಗೆ ಬಂದ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ. ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026ರ ಮುಖ್ಯ ಉದ್ದೇಶವೇನು? ಏನು ಮುಖ್ಯ ಉದ್ದೇಶ ಅಂದರೆ ಸೈಬರ್ ಭದ್ರತಾ ಪಡೆಗಳ ಆಧುನೀಕರಣ. ಆಪ್ಷನ್ ಬಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನಕ್ಕೆ ಕಟ್ಟುನಿಟ್ಟಾದ ದಂಡ ಮತ್ತು ನಾಗರಿಕ ಡೇಟಾ ಗೌಪ್ಯತೆ ಬಲಪಡಿಸುವುದು. ಆಪ್ಷನ್ ಸಿ ಇಂಟರ್ನೆಟ್ ಸೇವಾ ದರಗಳ ನಿಯಂತ್ರಣ, ಇ-ಕಾಮರ್ಸ್ ಕಂಪನಿಗಳ ಮೇಲಿನ ತೆರಿಗೆ ಹೆಚ್ಚಳ. ಯಾವುದಂದರೆ ಆಪ್ಷನ್ ಬಿ ಕೃತಕ ಬುದ್ಧಿಮತ್ತೆ AI ತಂತ್ರಜ್ಞಾನಕ್ಕೆ ಕಟ್ಟುನಿಟ್ಟಾದ ದಂಡ ಮತ್ತು ನಾಗರಿಕ ಡೇಟಾ ಗೌಪ್ಯತೆ ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಹೊಸ ತಂತ್ರಜ್ಞಾನಗಳಾದ ಕೃತಕ ಬುದ್ಧಿಮತ್ತೆ ಮತ್ತು ಡೀಪ್ಫೇಕ್ಗಳಿಂದ ನಾಗರಿಕರ ವೈಯಕ್ತಿಕ ಡೇಟಾ ಸೋರಿಕೆಯಾಗುವುದನ್ನು ತಡೆಯಲು ಕಟ್ಟುನಿಟ್ಟಾದ ದಂಡದ ನಿಬಂಧನೆಗಳಿರುವ ತಿದ್ದುಪಡಿ ತರಲಾಗುತ್ತದೆ. ಅನುಮತಿ ಇಲ್ಲದೆ ಡೇಟಾ ಬಳಸುವ ಟೆಕ್ ಕಂಪನಿಗಳಿಗೆ ಇದು ಮುಗುದಾರವಾಗುವಂಥದ್ದು. ಯಾವುದು? ಅನುಮತಿ ಇಲ್ಲದೆ ನಮ್ಮ ಡೇಟಾಗಳನ್ನು ಬಳಸಬಾರ್ದು ಅಂತ ಇದಕ್ಕೆ ಜಾರಿಗೆ ತರಲಾಗಿರ್ತಕ್ಕಂಥದ್ದು. ಮೂಲ ಕಾಯ್ದೆ ಆ್ಯಕ್ಟನ್ನು ಆಗಸ್ಟ್ 2023ರಲ್ಲಿ ಮೊದಲ ಬಾರಿಗೆ ಜಾರಿಗೆ ತರಲಾಯಿತು. ಪುಟ್ಟಸ್ವಾಮಿ ತೀರ್ಪು ಗೌಪ್ಯತೆಯ ಹಕ್ಕನ್ನು ಸಂವಿಧಾನದ 21ನೇ ವಿಧಿಯಡಿ ಮೂಲಭೂತ ಹಕ್ಕನ್ನಾಗಿ ಯಾವುದು ಒದಗಿಸಿದೆ ಅಂದರು? ಪುಟ್ಟಸ್ವಾಮಿ ತೀರ್ಪಿನನ್ವಯ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಶ್ರೀಕೃಷ್ಣ ಸಮಿತಿ ಡೇಟಾ ಸಂರಕ್ಷಣೆ ಕಾನೂನು ರಚನೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದಂದರೆ ಅದು ಶ್ರೀಕೃಷ್ಣ ಸಮಿತಿ ಡೇಟಾ ಸಂರಕ್ಷಣೆ ಕಾನೂನು ರಚನೆಗೆ. GDPR ನಿಯಮ ಯುರೋಪಿಯನ್ ಒಕ್ಕೂಟದ ಜಾಗತಿಕ ಗುಣಮಟ್ಟದ ಡೇಟಾ ಕಾಯ್ದೆ. ಯಾವುದು ಅಂದರೆ ಯುರೋಪಿಯನ್ ಒಕ್ಕೂಟದ ಜಾಗತಿಕ ಗುಣಮಟ್ಟದ ಡೇಟಾ ಕಾಯ್ದೆ ಅಂದರೆ ಅದು ಯಾವುದು? GDPR. ನೆಕ್ಸ್ಟ್ ಕ್ವಶನ್ ಈಸ್ ಕರ್ನಾಟಕ ಸರ್ಕಾರವು ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಜುಲೈ 2026ರಲ್ಲಿ ಘೋಷಿಸಿದ ಹೊಸ ಯೋಜನೆಯ ಹೆಸರೇನು? ಸ್ತ್ರೀಶಕ್ತಿ ಉನ್ನತ ಯೋಜನೆ, ಕರ್ನಾಟಕ ಗ್ರಾಮೀಣ ಮಹಿಳಾ ಉದ್ಯಮಶೀಲತಾ ನಿಧಿ. ಕರ್ನಾಟಕ ಗ್ರಾಮೀಣ ಮಹಿಳಾ ಉದ್ಯಮಶೀಲತಾ ನಿಧಿ.
KVN. ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, KVN. ನೋಡಿ, ಗ್ರಾಮೀಣ ಮಹಿಳಾ ಸ್ವಸಹಾಯ ಗುಂಪುಗಳು ಸಣ್ಣ ಕೈಗಾರಿಕೆ ಸ್ಥಾಪಿಸಲು ಆರ್ಥಿಕ ನೆರವು ನೀಡುವ ಸಲುವಾಗಿ KVN ಯೋಜನೆ ಆರಂಭಿಸಲಾಗಿದೆ. ಇದರ ಅಡಿ 5 ಲಕ್ಷ ರೂಪಾಯಿಯವರೆಗೆ ಶೂನ್ಯ ಬಡ್ಡಿ ಸಾಲ ಸೌಲಭ್ಯ ಒದಗಿಸಲು ಕ್ರಮ ವಹಿಸಲಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ರಾಜ್ಯ ಆವೃತ್ತಿ ಇದಾಗಿದೆ. ಯಾವುದು? ಸಂಜೀವಿನಿ ಯೋಜನೆ ಅಂದರೆ ಏನಂದರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ರಾಜ್ಯಗಳ ಆವೃತ್ತಿ. ಸ್ತ್ರೀ ಶಕ್ತಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಗ್ರಾಮೀಣ ಮಹಿಳೆಯರನ್ನು ಸಂಘಟಿಸಲು 2000ರಿಂದ 2001ರಲ್ಲಿ 2000ನೇ ಇಸ್ವಿಯಲ್ಲಿ ಇದು ಆರಂಭವಾಗಿರ್ತಕ್ಕಂಥದ್ದು. ಯಾವುದು? ಸ್ತ್ರೀ ಶಕ್ತಿ ಗ್ರಾಮೀಣ ಮಹಿಳೆಯರನ್ನು ಸಂಘಟಿಸಲು. ಲಿಂಗ ಆಧಾರಿತ ಆಯವ್ಯಯ ಮಹಿಳಾ ಕಲ್ಯಾಣಕ್ಕಾಗಿ ಈ ಬಜೆಟ್ನಲ್ಲಿ ಮೀಸಲಾತಿ ಇಡುವುದು. ಯಾವುದು? ಲಿಂಗಾಯತ ಆಯವ್ಯಯ. SDG 5 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಭಿವೃದ್ಧಿ ಗುರಿ ಜಾಗತಿಕ ಲಿಂಗ ಸಮಾನತೆ ಮತ್ತು ಸಬಲೀಕರಣದ ಉದ್ದೇಶ. ನೆಕ್ಸ್ಟ್ ಕ್ವಶನ್ ಈಸ್, ವಿಶ್ವಸಂಸ್ಥೆಯು ಪ್ರತಿ ವರ್ಷ ಜುಲೈ 18 ಯಾವ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸುತ್ತದೆ? ಯಾವುದಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನ. ನೆಲ್ಸನ್ ಮಂಡೇಲಾ. ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿ ವಿರೋಧ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿ ವಿರೋಧಿ ಹೋರಾಟಗಾರ ನೆಲ್ಸನ್ ಮಂಡೇಲಾ ಅವರ ಜನ್ಮದಿನದ ಗೌರವಾರ್ಥ ಜುಲೈ 18 ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸಲಾಗುತ್ತದೆ. ಇವರು ಮಾನವ ಹಕ್ಕುಗಳ ಉಳಿವಿಗಾಗಿ ನಡೆಸಿದ ಹೋರಾಟ ಜಗತ್ತಿಗೆ ಮಾದರಿ ಆಗಿರ್ತಕ್ಕಂಥದ್ದು. ದೀರ್ಘ ಸೆರೆಮನೆವಾಸವನ್ನು ಯಾರು ಮಾಡಿದ್ದಾರೆ ಅಂದರೆ ಸುಮಾರು 27 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದಿದ್ದಾರೆ. ಯಾರು? ಮಂಡೇಲಾ, ನೆಲ್ಸನ್ ಮಂಡೇಲಾ. ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಯಾವಾಗಂದರೆ 1993ರಲ್ಲಿ ಶಾಂತಿ ನೊಬೆಲ್ ಲಭಿಸಿರ್ತಕ್ಕಂಥದ್ದು. ಆಮೇಲೆ 1990ರಲ್ಲಿ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಟ್ಟು ಗೌರವಿಸಿದೆ. ಇವರು ಮೊದಲ ವಿದೇಶಿ ಪ್ರಜೆ. ಅವರು ಯಾವುದು? ಭಾರತ ರತ್ನ ಪಡೆದ ಮೊದಲ ವಿದೇಶಿ ಪ್ರಜೆ ಯಾರಂದರೆ ಅದು ನೆಲ್ಸನ್ ಮಂಡೇಲಾ. ಇವರ ಆತ್ಮಚರಿತ್ರೆ ಬಂದ್ಬಿಟ್ಟು ಲಾಂಗ್ ವಾಕ್ ಟು ಫ್ರೀಡಮ್. ಯಾವುದು? ಲಾಂಗ್ ವಾಕ್ ಟು ಫ್ರೀಡಮ್ ಯಾರ್ದು? ನೆಲ್ಸನ್ ಮಂಡೇಲಾ ಅವರ ಆತ್ಮಚರಿತೆಯಾಗಿದೆ. ನೆಕ್ಸ್ಟ್ ಕ್ವಶನ್ ಈಸ್, ಭಾರತೀಯ ರಿಸರ್ವ್ ಬ್ಯಾಂಕ್ ಜುಲೈ 18ರ ಸುದ್ದಿ ಪ್ರಕಾರ ನಕಲಿ ನೋಟುಗಳ ಚಲಾವಣೆ ತಡೆಗಟ್ಟಲು ಯಾವ ಹೊಸ ತಂತ್ರಜ್ಞಾನವನ್ನು ಪ್ರಾಯೋಗಿಕವಾಗಿ ತರಲು ನಿರ್ಧರಿಸಿದೆ? ಯಾವುದಂದರೆ ಅದು ಕ್ವಾಂಟಮ್ ಡಾಟ್ ಸೆಕ್ಯೂರಿಟಿ ಥ್ರೆಡ್. ಯಾವುದು? ಕ್ವಾಂಟಮ್ ಡಾಟ್ ಸೆಕ್ಯೂರಿಟಿ ಥ್ರೆಡ್. ಮಾರುಕಟ್ಟೆಯಲ್ಲಿ ಚಲಾವಣೆಯಾಗುವ ಕಳ್ಳ ನೋಟುಗಳಿಗೆ ಕಡಿವಾಣ ಹಾಕಲು RBI ನ್ಯಾನೋ ಸ್ಫಟಿಕಗಳನ್ನು ಒಳಗೊಂಡ ಕ್ವಾಂಟಮ್ ಡಾಟ್ ತಂತ್ರಜ್ಞಾನದ ಭದ್ರತಾ ದಾರವನ್ನು ಪರಿಚಯಿಸುತ್ತಿದೆ. ಇವುಗಳನ್ನು ನಕಲು ಮಾಡಲು ಸಾಮಾನ್ಯ ಯಂತ್ರಗಳಿಗೆ ಅಸಾಧ್ಯವಾಗುತ್ತದೆ. ನೋಡಿ, RBI ಸ್ಥಾಪನೆಯಾಗಿದ್ದು ಹಿಲ್ಟನ್ ಯಂಗ್ ಆಯೋಗದ ಶಿಫಾರಸಿನ ಮೇರೆಗೆ. ಇದು 1935 ಏಪ್ರಿಲ್ 1ರಿಂದ ಸ್ಥಾಪನೆಯಾಯಿತು. ನೋಡಿ, ಸ್ಪೆಷಲಿ ನೋಟು ಮುದ್ರಣಾಲಯಗಳು ಎಲ್ಲಿದೆ ಅಂದರೆ ಮೈಸೂರು, ಸಾಲ್ಬೋನಿ, ನಾಸಿಕ್ ಮತ್ತು ದೇವಾಸ್ಗಳಲ್ಲಿ ಭಾರತೀಯ ನೋಟು ಮುದ್ರಣಾಲಯಗಳು ಕಂಡುಬರುತ್ತವೆ. BRBNMPL ಸಂಸ್ಥೆ ಮೈಸೂರಿನಲ್ಲಿರುವ RBIನ ಅಂಗಸಂಸ್ಥೆ ಇದು. ನೊಬೆಲ್ ಪ್ರಶಸ್ತಿ ಸಂಬಂಧ ಕ್ವಾಂಟಮ್ ಡಾಟ್ ಆವಿಷ್ಕಾರಕ್ಕೆ 2023ರ ರಸಾಯನಶಾಸ್ತ್ರ ನೊಬೆಲ್ ಸಿಕ್ಕಿದೆ. ನೋಡಿ, 2023ರಲ್ಲಿ ಕ್ವಾಂಟಮ್ ಡಾಟ್ ಆವಿಷ್ಕಾರಕ್ಕೆ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಅದು ಇಲ್ಲಿ ಯೂಸ್ ಆಗಿರ್ತಕ್ಕಂಥದ್ದು. ವಿಶ್ವ ಹವಾಮಾನ ಸಂಸ್ಥೆ WMO ವ್ಯಾಖ್ಯಾನದ ಪ್ರಕಾರ ಯಾವ ಪ್ರಮಾಣದ ಮಳೆಯನ್ನು ಮೇಘಸ್ಫೋಟ ಕ್ಲೌಡ್ ಬರ್ಸ್ಟ್ ಎಂದು ಕರೆಯಲಾಗುತ್ತದೆ? 1 ಗಂಟೆಯಲ್ಲಿ 50 mm ಅಥವಾ ಅದಕ್ಕಿಂತ ಹೆಚ್ಚು, 1 ಗಂಟೆಯಲ್ಲಿ 100 mm ಅಥವಾ ಅದಕ್ಕಿಂತ ಹೆಚ್ಚು, 1 ಗಂಟೆಯಲ್ಲಿ 150 mm ಅಥವಾ ಅದಕ್ಕಿಂತ ಹೆಚ್ಚು, 1 ಗಂಟೆಯಲ್ಲಿ 200 mm ಅಥವಾ ಅದಕ್ಕಿಂತ ಹೆಚ್ಚು. ಯಾವುದಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, 1 ಗಂಟೆಯಲ್ಲಿ 100 mm ಅಥವಾ ಅದಕ್ಕಿಂತ ಹೆಚ್ಚು ಮಳೆಯಾದರೆ ಅದನ್ನು ಕ್ಲೌಡ್ ಬರ್ಸ್ಟ್ ಅಂತ ಕರೀತಾರೆ. ಹೌದು, ಅದೇ ಕ್ಲೌಡ್ ಬರ್ಸ್ಟ್. ಒಂದು ಸಣ್ಣ ಭೌಗೋಳಿಕ ವ್ಯಾಪ್ತಿಯಲ್ಲಿ ಅಲ್ಪ ಅವಧಿಯಲ್ಲಿ ಸುರಿಯುವ ಭಾರೀ ಮಳೆಯನ್ನು ಮೆಘಾಸ್ಫೋಟ ಎನ್ನಲಾಗುತ್ತದೆ. ಕೇವಲ 1 ಗಂಟೆಯಲ್ಲಿ 100 mmಗಿಂತ ಹೆಚ್ಚು ಮಳೆಯಾದರೆ ಅದನ್ನು ಹಠಾತ್ ಪ್ರವಾಹ
ಹಾಗೂ ಭೂಕುಸಿತಕ್ಕೆ ಕಾರಣವಾಗುತ್ತದೆ ಅಂತ ನೋಡ್ಬೋದು. ಕ್ಯುಮುಲೋನಿಂಬಸ್ ಮೋಡಗಳು, ಜಿಯೋಗ್ರಫಿ ಬಂದು ನೋಡಿ ಇಲ್ಲಿ. ಕ್ಯುಮುಲೋನಿಂಬಸ್ ಮೋಡಗಳು ಮೆಗಾಸ್ಫೋಟಕ್ಕೆ ಕಾರಣವಾಗುವ ಬೃಹತ್ ಕಪ್ಪು ಮೋಡಗಳನ್ನು ನಾವು ಕ್ಯುಮುಲೋನಿಂಬಸ್ ಮೋಡಗಳು ಅಂತ ಕರಿತೀವಿ. ಭಾರತೀಯ ಹವಾಮಾನ ಇಲಾಖೆ ಸ್ಥಾಪನೆಯಾಗಿದೆ ಯಾವಾಗ? 1875ರಲ್ಲಿ. ಇದರ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ. ಡಾಪ್ಲರ್ ರೇಡಾರ್, ಹಠಾತ್ ಮಳೆಯನ್ನು ಪತ್ತೆ ಹಚ್ಚುವ ಅತ್ಯಾಧುನಿಕ ರೇಡಾರ್ ಸಾಧನ ಯಾವುದು ಅಂದರೆ ಅದು ಡಾಪ್ಲರ್ ರೇಡಾರ್. NDRF ಪಡೆ, NDRF ಪಡೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಪ್ರವಾಹ ರಕ್ಷಣಾ ಕಾರ್ಯಾಚರಣೆ ನಡೆಸುವ ಪ್ರಮುಖ ರಾಷ್ಟ್ರೀಯ ಪಡೆ. ನವದೆಹಲಿಯಲ್ಲಿ ನಡೆದ GST ಮಂಡಳಿ 54ನೇ ಸಭೆಯಲ್ಲಿ ಯಾವ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ? ಎಲ್ಲ ರೇಟಿಂಗ್ಗಳ ಮೇಲಿನ ಸೆಸ್ ರದ್ದು, ಆನ್ಲೈನ್ ಗೇಮಿಂಗ್ ಮೇಲಿನ GST ಸಂಪೂರ್ಣ ರದ್ದು, ಕ್ಯಾನ್ಸರ್ ಔಷಧಗಳು ಮತ್ತು ಅಪರೂಪದ ಕಾಯಿಲೆಗಳ ವೈದ್ಯಕೀಯ ಆಹಾರದ ಮೇಲೆ GST ವಿನಾಯಿತಿ, ಪೆಟ್ರೋಲಿಯಂ ಉತ್ಪನ್ನಗಳನ್ನು GST ವ್ಯಾಪ್ತಿಗೆ ಸೇರ್ಪಡೆ. ಯಾವುದಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ತುಂಬ ಇಂಪಾರ್ಟೆಂಟು. 54ನೇ GST ಮಂಡಳಿಯಲ್ಲಿ ಕ್ಯಾನ್ಸರ್ ಔಷಧಿಗಳು ಮತ್ತು ಅಪರೂಪದ ಕಾಯಿಲೆಗಳ ವೈದ್ಯಕೀಯ ಆಹಾರದ ಮೇಲಿನ GST ವಿನಾಯಿತಿಯನ್ನು ನೀಡೋದು. ನೋಡಿ, ಆರೋಗ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯಾಗಿ GST ಮಂಡಳಿಯು ಕ್ಯಾನ್ಸರ್ ಚಿಕಿತ್ಸೆಗಿರುವ ಪ್ರಮುಖ ಔಷಧಗಳ ಮೇಲೆ GST ದರವನ್ನು ಸಂಪೂರ್ಣವಾಗಿ ಮನ್ನಾ ಅಂದರೆ ಜೀರೋ ಮಾಡಿದೆ. ಇದರಿಂದ ರೋಗಿಗಳಿಗೆ ಚಿಕಿತ್ಸಾ ವೆಚ್ಚ ಬಹಳಷ್ಟು ಕಡಿಮೆ ಆಗಲಿದೆ. ನೋಡಿ, GST ಕೌನ್ಸಿಲ್ ಸಂವಿಧಾನದ 279A ವಿಧಿಯ ಅಡಿಯಲ್ಲಿ ರಚನೆಯಾದ ಸಾಂವಿಧಾನಿಕ ಸಂಸ್ಥೆ ಆಗಿರ್ತಕ್ಕಂಥದ್ದು. ಎಷ್ಟನೇ ವಿಧಿ? 279A. ಇದರ ಮುಖ್ಯಸ್ಥ ಯಾರಂದರೆ ಕೇಂದ್ರ ಹಣಕಾಸು ಸಚಿವರು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. GST ಜಾರಿಗಾಗಿದ್ದು ಜುಲೈ 1, 2017ರಂದು. ಎಷ್ಟನೇ ವಿಧಿಯ ಪ್ರಕಾರ? 101ನೇ ಸಾಂವಿಧಾನಿಕ ತಿದ್ದುಪಡಿಯಿಂದ ಜಾರಿಯಾಗಿತ್ತು. ಯಾವುದು? GST. ನೋಡಿ, ಪ್ರಸ್ತುತ ತೆರಿಗೆ ಸ್ಲ್ಯಾಬ್ಗಳು ಚೇಂಜ್ ಆಗಿದೆ. ಇದು ಫಸ್ಟ್ ಜಾರಿಯಾದಾಗ GST ಜುಲೈ 1, 2017 ಜಾರಿಯಾದಾಗ ಈ ಸ್ಲ್ಯಾಬ್ಗಳಿತ್ತು. 5, 12, 18 ಮತ್ತು 28 ದರಗಳು ತೆರಿಗೆ ವಿಧಿಸಲಾಗುತ್ತಿತ್ತು. ಆದರೆ ಇವಾಗ ಚೇಂಜ್ ಆಗಿದೆ. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ RBI ಕರ್ನಾಟಕದ ಯಾವ ಪ್ರಮುಖ ಸಹಕಾರಿ ಬ್ಯಾಂಕ್ನ ಪರವಾನಗಿಯನ್ನು ಜುಲೈ 2026ರಲ್ಲಿ ಅಧಿಕೃತವಾಗಿ ರದ್ದುಗೊಳಿಸಿದೆ? ಭಾರತೀಯ ರಿಸರ್ವ್ ಬ್ಯಾಂಕ್ ಕರ್ನಾಟಕದ ಯಾವ ಪ್ರಮುಖ ಸಹಕಾರಿ ಬ್ಯಾಂಕ್ನ ಪರವಾನಗಿ ಲೈಸೆನ್ಸ್ನ ರದ್ದು ಮಾಡಿದೆ? ಯಾವುದಂದರೆ ಬೆಂಗಳೂರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಶ್ರೀ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕ್ ಬೆಂಗಳೂರು, ಸಿ ತುಮಕೂರು ಪ್ರಗತಿ ಸೌಹಾರ್ದ ಬ್ಯಾಂಕ್, ಡಿ ಮೈಸೂರು ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್. ನೋಡಿದೆ, ಶ್ರೀ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕ್ ಬೆಂಗಳೂರು. RBI ಇದನ್ನು ಲೈಸೆನ್ಸ್ನ ರದ್ದು ಮಾಡಿದೆ. ಯಾವುದು? ಶ್ರೀ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕ್ ಬೆಂಗಳೂರುದು. ಇದು ಬೆಂಗಳೂರಿನಕ್ಕಿಂತ ಸಹಕಾರಿ ಬ್ಯಾಂಕ್ ಇದು. ನೋಡಿ, RBI ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯನ್ನು ಉಲ್ಲಂಘಿಸಿದ ಬೆಂಗಳೂರಿನ ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ಪರವಾನಗಿಯನ್ನು ರದ್ದುಗೊಳಿಸಿದೆ. ಬ್ಯಾಂಕ್ ಠೇವಣಿದಾರರ ಹಿತಾಸಕ್ತಿ ಕಾಯಲು ಬಂಡವಾಳ ಕೊರತೆ ಇರುವುದರಿಂದ ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿರ್ತಕ್ಕಂಥದ್ದು. ನೋಡಿ, DICGC ವಿಮೆ ಗ್ರಾಹಕರ ಠೇವಣಿಗಳಿಗೆ ಗರಿಷ್ಠ 5 ಲಕ್ಷ ರೂಪಾಯಿವರೆಗೆ ವಿಮಾ ರಕ್ಷಣೆ ದೊರೆಯುತ್ತದೆ. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಎಲ್ಲ ಬ್ಯಾಂಕುಗಳ ನಿಯಂತ್ರಣಕ್ಕೆ RBIಗೆ ಇರುವ ಶಕ್ತಿ. ಸಹಕಾರಿ ಕಾಯ್ದೆ ತಿದ್ದುಪಡಿ ಯಾವಾಗಿದೆ? 97ನೇ ಸಂವಿಧಾನ ತಿದ್ದುಪಡಿ ಮೂಲಕ ಸಹಕಾರಿ ಸಂಘಗಳಿಗೆ ಮನ್ನಣೆ ಸಿಕ್ಕಿರ್ತಕ್ಕಂಥದ್ದು ಯಾವುದು? ಎಷ್ಟನೇ ತಿದ್ದುಪಡಿ? 97ನೇ ತಿದ್ದುಪಡಿ. ಭಾಗ 9B ಸಂವಿಧಾನದ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದ ವಿಶೇಷ ಭಾಗವಾಗಿದೆ. ಭಾಗ 9B ಏನು ಹೇಳುತ್ತಂದರೆ ಸಂವಿಧಾನ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ವಿಶೇಷ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದ 9B. ನೆಕ್ಸ್ಟ್ ಕ್ವಶನ್ ಈಸ್ ಬ್ಯಾಂಕಾಕ್ನಲ್ಲಿ ನಡೆದ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯಾವ ಓಟಗಾರ್ತಿ ಮಹಿಳೆಯರ 400 ಮೀಟರ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ? ಯಾರಂದರೆ ಜ್ಯೋತಿ ಯರಾಜಿ, ಹಿಮಾ ದಾಸ್, ರೂಪಾಲ್ ಚೌಧರಿ, ಪ್ರಿಯಾ ಮೋಹನ್. ಆಪ್ಷನ್ ಸಿ ಇಸ್ ರೂಪಾಲ್ ಚೌಧರಿ. ಅಥ್ಲೀಟ್ ರೂಪಾಲ್ ಚೌಧರಿ ಅವರು ಮಹಿಳೆಯರ 400 ಮೀಟರ್ ಓಟದ ಸ್ಪರ್ಧೆಯನ್ನು ಕೇವಲ 51.35 ಸೆಕೆಂಡ್ಗಳಲ್ಲಿ ಅಂದರೆ 1 ನಿಮಿಷಕ್ಕಿಂತ ಕಡಿಮೆ 51.35 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುವ ಮೂಲಕ ಬಂಗಾರದ ಪದಕ ಗೆದ್ದಿದ್ದಾರೆ. ಇದು ಇಂಟರ್ನ್ಯಾಷನಲ್ ಹಂತದಲ್ಲಿ ಅವರ ಅತ್ಯುತ್ತಮ ವೈಯಕ್ತಿಕ ಸಾಧನೆ ಆಗಿರ್ತಕ್ಕಂಥದ್ದು. ನೋಡಿ, ಇವರು ಮೂಲತಃ ಉತ್ತರ ಪ್ರದೇಶದವರು. ಖೇಲೋ ಇಂಡಿಯಾ ಯೋಜನೆ ಭಾರತ ಸರ್ಕಾರ ತಳಮಟ್ಟದ
ಪ್ರತಿಭೆಗಳನ್ನು ಗುರುತಿಸಲು ಖೇಲೋ ಇಂಡಿಯಾ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಟಾಪ್ಸ್ ಯೋಜನೆ, ಟಾಪ್ಸ್ ಅಂದರೆ ಒಲಿಂಪಿಕ್ಸ್ ತಯಾರಿಗಾಗಿ ಕ್ರೀಡಾಪಟುಗಳಿಗೆ ಆರ್ಥಿಕ ನೆರವು ನೀಡುವುದು ಪ್ರಮುಖ ಉದ್ದೇಶವಾಗಿದೆ. ಯಾವುದು? ಟಾಪ್ಸ್ ಅಂತ ಯೋಜನೆ ತಂದಿದೆ ಸೆಂಟ್ರಲ್ ಗೌರ್ಮೆಂಟ್. ಆಮೇಲೆ ರಾಷ್ಟ್ರೀಯ ಕ್ರೀಡಾ ದಿನ ಪ್ರತಿ ವರ್ಷ ಆಗಸ್ಟ್ 20ರಂದು ಮೇಜರ್ ಧ್ಯಾನ್ ಚಂದ್ ನೆನಪಿಗಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡುವಂಥದ್ದು ಇಲ್ಲಿ ಭಾರತದಲ್ಲಿ. ನೆಕ್ಸ್ಟ್ ಕ್ವಶನ್ ಈಸ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಇ-ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಗ್ರಾಹಕರನ್ನು ದಾರಿ ತಪ್ಪಿಸುವ ಯಾವ ಪ್ರವೃತ್ತಿಯನ್ನು ತಡೆಯಲು ಹೊಸ ಮಾರ್ಗಸೂಚಿ ಹೊರಡಿಸಿದೆ? ಯಾವುದಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಡಾರ್ಕ್ ಪ್ಯಾಟರ್ನ್ಸ್. ಆನ್ಲೈನ್ ವ್ಯಾಪಾರ ಸಂಸ್ಥೆಗಳು ಗ್ರಾಹಕರಿಗೆ ತಿಳಿಯದಂತೆ ಹೆಚ್ಚುವರಿ ಹಣ ಕಡಿತಗೊಳಿಸುವ ಮತ್ತು ಅನಗತ್ಯ ಚಂದಾದಾರಿಕೆಯನ್ನು ಸೇರ್ಪಡೆಗೊಳಿಸುವ ಡಾರ್ಕ್ ಪ್ಯಾಟರ್ನ್ಸ್ ವಿನ್ಯಾಸವನ್ನು ನಿಷೇಧಿಸಲಾಗಿದೆ. ಇದರಿಂದ ಗ್ರಾಹಕರಿಗೆ ಸುಲಭ ಮತ್ತು ಪಾರದರ್ಶಕ ಖರೀದಿ ಅನುಭವ ದೊರೆಯುವಂತಾಗುತ್ತದೆ. ನೋಡಿ, ಗ್ರಾಹಕ ಕಾಯ್ದೆ ಯಾವಾಗ ಜಾರಿ ಆಯ್ತಂದರೆ 2019. ಇದು ರಿವೈಸ್ ಮಾಡಿದರೆ ಯಾವುದನ್ನು? 1986ರ ಕಾಯ್ದೆಯ ಬದಲಿಗೆ ಇದು ಹೆಚ್ಚಿನ ಅಧಿಕಾರ ನೀಡುತ್ತದೆ. CCPA ನಿಯಂತ್ರಕ. ಗ್ರಾಹಕ ರಕ್ಷಣೆಗಾಗಿ ಇರುವ ಪ್ರಮುಖ ಕೇಂದ್ರ ಪ್ರಾಧಿಕಾರ ಅಂದರೆ ಅದು CCPA. ಗ್ರೀನ್ ವಾಷಿಂಗ್ ಅಂದರೆ ಉತ್ಪನ್ನವು ಪರಿಸರ ಸ್ನೇಹಿ ಎಂದು ಸುಳ್ಳು ಪ್ರಚಾರ ಮಾಡುವ ವಿಧಾನವನ್ನು ಗ್ರೀನ್ ವಾಷಿಂಗ್ ಅಂತ ಕರೀತಾರೆ. ಗ್ರಾಹಕರ ದಿನ ಅಂದರೆ ಡಿಸೆಂಬರ್ 24ರಂದು ರಾಷ್ಟ್ರೀಯ ಗ್ರಾಹಕ ದಿನವನ್ನು ಆಚರಣೆ ಮಾಡುವಂಥದ್ದು. ಯಾವಾಗ? ಡಿಸೆಂಬರ್ 24ರಂದು ಪ್ರತಿ ವರ್ಷ. ಭಾರತೀಯ ನೌಕಾಸೇನೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡ ಅತ್ಯಾಧುನಿಕ ಸ್ವದೇಶಿ ನಿರ್ಮಿತ ಯುದ್ಧ ನೌಕೆಯ ಹೆಸರೇನು? INS ಇಂಪಾಲ್, INS ಸೂರತ್, INS ವಿಶಾಖಪಟ್ಟಣಂ, INS ಮೊರ್ಮುಗಾವೋ. ಯಾವುದು? ಸ್ವದೇಶಿ ನಿರ್ಮಿತ INS ಸೂರತ್. ರಕ್ಷಣಾ ಸಚಿವರಿಂದ ಮುಂಬೈನಲ್ಲಿ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾದ INS ಸೂರತ್ ಅತ್ಯಾಧುನಿಕ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಹಡಗು ಆಗಿದೆ. ಇದು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ ಉಡಾಯಿಸುವ ಸಾಮರ್ಥ್ಯ ಹೊಂದಿದ್ದು ನೌಕಾದಳದ ಸಾಮರ್ಥ್ಯ ಹೆಚ್ಚಿಸಿದೆ. ನೋಡಿ, ಪ್ರಾಜೆಕ್ಟ್ 15B ಇದರ ಅಡಿಯಲ್ಲಿ ಒಟ್ಟು 4 ಡೆಸ್ಟ್ರಾಯರ್ ಯುದ್ಧ ನೌಕೆಗಳನ್ನು ನಿರ್ಮಿಸಲಾಗಿದೆ. ಮಜ್ಗಾಂವ್ ಡಾಕ್ ಲಿಮಿಟೆಡ್ ಇದನ್ನು ಮುಂಬೈನಲ್ಲಿರುವ ಭಾರತೀಯ ನೌಕಾ ಹಡಗು ನಿರ್ಮಾಣ ಕೇಂದ್ರ ನಿರ್ಮಿಸಿದೆ. ನೋಡಿ, ನೌಕಾಸೇನೆ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಡಿಸೆಂಬರ್ 4ರಂದು. ಇದು ಆತ್ಮನಿರ್ಭರ್ ಭಾರತದ 75ಕ್ಕೂ ಹೆಚ್ಚು ಸ್ವದೇಶಿ ಬಿಡಿಭಾಗಗಳ ಬಳಕೆ ಮಾಡಿರ್ತಕ್ಕಂಥದ್ದು. ಆತ್ಮನಿರ್ಭರ್ ಯೋಜನೆಯ ಅನುಷ್ಠಾನದ ಪರ್ಯಾಯವಾಗಿ 75ಕ್ಕೂ ಹೆಚ್ಚು ಸ್ವದೇಶಿ ಬಿಡಿಭಾಗಗಳನ್ನು ಇದರಲ್ಲಿ ಬಳಕೆ ಮಾಡಿರ್ತಾರೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.